ಸೊ ಇದಕ್ಕೆ ಸುಮಾರು 1,85,000 ರೂಪಾಯಿ ಖರ್ಚಾಗಿದೆ ಬರೀ ಈ ರೂಮಿಗೆ, ಬರೀ ಎ ಸಿಗೆ. ನೀವೊಂದು 1,000 ಕೋಟಿ ಕೊಡ್ತೀವಿ ಅಂತಂದ್ರೆ ಐ ವಿಲ್ ನಾಟ್ ಲೀವ್ ಮೈ ಎಥಿಕ್ಸ್, ದಟ್ ಈಸ್ ವೆರಿ ಕ್ಲಿಯರ್. ವಿಡಿಯೋಸ್ ಮಾಡಿದ್ರೆ ಇಟ್ ಶುಡ್ ಬಿ ಕಂಟೆಂಟ್, ಜನರಿಗೆ ಅದನ್ನು ನೋಡಿದ್ರೆ ಅದರಿಂದ ಕಲಿಯೋಂಥದ್ದು ಸಿಗಬೇಕು. ನಾವು ಯಾವುದೇ ರೀತಿಯ ಕಟ್ ಮಾಡಿಸೋದು ಅದು ಇದೆಲ್ಲ ಮನದಾಳದ ಮಾತು, ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಬೇಕು. ಯಾಕೆ ಅಂದರೆ ನಾನು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳಬೇಕು, ಇಲ್ಲ ಇವ್ರು ಹೇಳ್ಕೊಡೋದು ಸರಿ ಇಲ್ಲ ಅಂದರೆ ಹೇಳ್ಕೊಡೋದು ಸರಿ ಇಲ್ಲ ಅಂತ ಹೇಳಬೇಕು. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಅನಿಸುತ್ತೆ. ಯಾಕಂದರೆ ಗೂಗಲ್ನಲ್ಲಿ ಸುಮಾರು 2,300ಕ್ಕಿಂತ ಮೇಲೆ 5 ಸ್ಟಾರ್ಸ್. ನಾನೊಂದು 100 ಟೈಮ್ಸ್ ನಿಮಗೆ ಹೆಲ್ಪ್ ಮಾಡ್ತೀನಿ, 100 ಟೈಮ್ಸ್ ನಾನು ಇವ್ರಿಗೆ ಹೆಲ್ಪ್ ಮಾಡ್ತೀನಿ, 100 ಟೈಮ್ಸ್ ಇವ್ರಿಗೆ ಹೆಲ್ಪ್ ಮಾಡ್ತೀನಿ. ನಿಮಗೆ ಒಂದು 2 ಸರಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಸುತ್ತೋ ಅನ್ಸಲ್ಲ ರೀ? ದಟ್ಸ್ ಆಲ್ ಈಸ್ ಮೈ ಥಿಯರಿ. ಕೊಡ್ತಾ 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 ಹೋಗ್ರಿ. ನೀವು ಕೊಡ್ತಾ ಹೋದಾಗ ನಮಗೂ ಕೂಡ ಸ್ವಲ್ಪ ಬರಲಿ, ಬಟ್ ಎಲ್ಲ ಕಡೆಯಿಂದ ಬಂದಾಗ ಜಾಸ್ತಿಯಾಗಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟ್ರೇಡ್ ಹಾಕ್ಲಿಕ್ಕೆ 30,000 ಬೇಕಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ 3,000 ಲಾಸ್ ಆಗ್ಬೋದು ಒಂದು ತಿಂಗಳಿನಲ್ಲಿ. ಆ 3,000 ಲಾಸ್ ಆಗಲಿಲ್ದಂಗೆ ವಾಪಸ್ ಬರಬೇಕು ಅಂದರೆ ಇನ್ನೊಂದು 50,000 ದುಡ್ಡಿದ್ರೆ ಆ 3,000 ಲಾಸ್ ಆಗಲಿಲ್ದಂಗೆ ಹೊರಗಡೆ ಬರ್ಬೋದು. ಲಾಭ ಅಂತಂದರೆ ಲಾಸ್ ಮಾಡ್ಕೊಂಡಿಲ್ಲ ಅಷ್ಟೇ. ನಾನು ಡಾಕ್ಟರ್ ಅನಸೂಯ ಅಂತ, ಆ್ಯಕ್ಚುಲಿ ಬೇಸಿಕಲಿ ಗೈನಕಾಲಜಿಸ್ಟ್, ಗೌರ್ಮೆಂಟ್ ಜಾಬಲ್ಲಿದ್ದೆ. ರಿಟೈರ್ ಆಗಿದ್ದೀನಿ. ನಾನು ನನ್ನ ಬಗ್ಗೆ ಒಬ್ಬನೇ ಮಗ, ಸೊ ಅವ್ನು ಅಮೇರಿಕಲ್ಲಿ ಇರ್ತಾನೆ. ಸೊ ನಾನು ಎವ್ರಿ ಇಯರ್ ಅಮೇರಿಕಾಗೆ ಹೋದರೆ 6 ತಿಂಗಳಲ್ಲೇ ಇರಬೇಕು. ಸೊ ಅಲ್ಲಿ ಹೋದರೆ ನಾವು ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಮಾಡಿ ನನ್ನ ದುಡ್ಡೆಲ್ಲ ಕಳ್ಕೊಂಡಿದ್ದೀನಿ. 2005 ಆಗಿದೆ, ಒಂದು 7-8 ಲಕ್ಷ ಕಳ್ಕೊಂಡಿದ್ದೀವಿ ನಾವು.